ನಾವು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಎಲ್ಲ ಮಾತಾಡಿ ಕೆಲವು ತೀರ್ಮಾನ ಮಾಡ್ತೀವಿ. ಸರ್, ಅಂಕೋಲಾ ಮತ್ತೆ ಈ ಕಡೆ ಕುಳೂರು ಕಡೆ ಕುಮಾರಸ್ವಾಮಿ ಅವರು ಹೋಗಿದ್ದಾರೆ. ಅವರು ಕೂಡ ಫೀಲ್ಡ್ಗೆ ಇಳಿದು ಯಾವ ಫೀಲ್ಡ್ಗೆ ಇರ್ತಾರೆ? ಏನಾದ್ರು ಮಿಲಿಟರಿ ಕರ್ಕೊಬಂದು ಓಪನ್ ಮಾಡಿಸಿದ್ರೆ ಅವ್ರ ಫೀಲ್ಡ್ಗೆ ಇಳಿದವ್ರೆ ಅಂತ ಹೇಳಬೇಕು. ಸುಮ್ಮನೆ ಹೋಗಿ ಒಂದು ವಿಸಿಟ್ ಮಾಡಿದ ತಕ್ಷಣ ಆಗೋಯ್ತಾ? ವಿತಿನ್ 24 ಅವರ್ ಎಲ್ಲ 1 ಗಂಟೆಯಲ್ಲಿ ನಮ್ಮ ಕ್ಯಾಬಿನೆಟ್ ಇಂದ ನಮ್ಮ ಮಿನಿಸ್ಟರ್ನ ಓಡಿಸಿದೀವಿ ಅಲ್ಲಿಗೆ. ಯಾರನ್ನ? ಮೊಳಕಾಳು ವೈದ್ಯನ, ಕೃಷ್ಣ ಬೈರೇಗೌಡರು ಅವರೆಲ್ಲ ಏನೇನು ಅಟ್ಯಾಕ್ ಮಾಡಬೇಕು ಮಾಡಿದ್ದಾರೆ, ಅಟೆಂಡ್ ಮಾಡಬೇಕು ಮಾಡಿದ್ದಾರೆ, ವಿಡಿಯೋ ಕಾನ್ಫರೆನ್ಸ್ಗಳು ಮಾಡಿದ್ದಾರೆ, ಡಿಸಿಗಳಿಗೆ ಹೇಳಿದ್ದಾರೆ, ಎಲ್ಲ ಅಟೆಂಡ್ ಮಾಡಿದ್ದಾರೆ. ನಮ್ಮ ಸರ್ಕಾರ ಏನು ಮಾಡಬೇಕೋ ಮಾಡ್ತದೆ. ಅವರೇನಾದ್ರು ಇದನ್ನ ಮಿಲಿಟರಿನ ಡೆಪ್ಲಾಯ್ ಮಾಡಿಸಿ ಮಿಲಿಟರಿ ಅವ್ರ ಕೈಲಿ ಕೆಲಸ ಮಾಡಿಸಿದ್ರೆ ಹೇಳ್ಬೋದಾಯ್ತು, ಕೇಂದ್ರ ಸರ್ಕಾರ ಬಹಳ ನಮಗೆ ಮುತುವರ್ಜಿ ವಹಿಸಿದೆ ಅಂತೇಳಿ. ಸೊ ನಮ್ಗೇನು ಅದರಿಂದ ಏನು ಕಾಣೆ. ವಿಸಿಟ್ ಮಾಡ್ತಾರೆ, ಏನಾದ್ರು ಮಾಡ್ಕೊಳ್ಳಿ, ನಮ್ಗೆ ಯಾಕೆ ಅದಕ್ಕೆ ತಲೆ ಹಾಕಿ ಕೆಡ್ಸ್ಕೋಬೇಕು ನಾವು? ಯಾರು ಹೋಗ್ಲಿ, ಯಾರು ಬೇಡ ಅಂತವ್ರ, ನಾನು ಯಾಕ್ರಿ ಸ್ಟಾಪ್ ಮಾಡಕ್ ಹೋಗ್ಲಿ? ಅವ್ರ ಪಾರ್ಟಿ ಸಂಘಟನೆಗೆ ಪಾಪ ಅವರು ಬೇಡ ಅನ್ನಕ್ಕಾಗ್ತದ? ಕೇಂದ್ರದಿಂದ ಪರಿಹಾರ ಕೊಡ್ಸಕ್ಕೆ ಅನುಗ್ರಹ ಮಾಡ್ತೀರಾ ಸರ್? ಬರೀ ವಿಸಿಟ್ ಆಗೋದಲ್ಲ. ನಾನು ಮಾತಾಡಕ್ ಈಗ ರಾಜಕಾರಣ ಬೇಡ, ಜನರ ಉಳಿಸೋದು ನೋಡೋಣ. ನಾವು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಎಲ್ಲ ಮಾತಾಡಿ ಕೆಲವು ತೀರ್ಮಾನ ಮಾಡ್ತೀವಿ. ಸರ್, ಅಂಕೋಲಾ ಮತ್ತೆ ಈ ಕಡೆ ಕುಳೂರು ಕಡೆ ಕುಮಾರಸ್ವಾಮಿ ಅವರು ಹೋಗಿದ್ದಾರೆ. ಅವರು ಕೂಡ ಫೀಲ್ಡ್ಗೆ ಇಳಿದು ಯಾವ ಫೀಲ್ಡ್ಗೆ ಇರ್ತಾರೆ? ಏನಾದ್ರು ಮಿಲಿಟರಿ ಕರ್ಕೊಬಂದು ಓಪನ್ ಮಾಡಿಸಿದ್ರೆ ಅವ್ರ ಫೀಲ್ಡ್ಗೆ ಇಳಿದವ್ರೆ ಅಂತ ಹೇಳಬೇಕು. ಸುಮ್ಮನೆ ಹೋಗಿ ಒಂದು ವಿಸಿಟ್ ಮಾಡಿದ ತಕ್ಷಣ ಆಗೋಯ್ತಾ? ವಿತಿನ್ 24 ಅವರ್ ಎಲ್ಲ 1 ಗಂಟೆಯಲ್ಲಿ ನಮ್ಮ ಕ್ಯಾಬಿನೆಟ್ ಇಂದ ನಮ್ಮ ಮಿನಿಸ್ಟರ್ನ ಓಡಿಸಿದೀವಿ ಅಲ್ಲಿಗೆ. ಯಾರನ್ನ? ಮೊಳಕಾಳು ವೈದ್ಯನ, ಕೃಷ್ಣ ಬೈರೇಗೌಡರು ಅವರೆಲ್ಲ ಏನೇನು ಅಟ್ಯಾಕ್ ಮಾಡಬೇಕು ಮಾಡಿದ್ದಾರೆ, ಅಟೆಂಡ್ ಮಾಡಬೇಕು ಮಾಡಿದ್ದಾರೆ, ವಿಡಿಯೋ ಕಾನ್ಫರೆನ್ಸ್ಗಳು ಮಾಡಿದ್ದಾರೆ, ಡಿಸಿಗಳಿಗೆ ಹೇಳಿದ್ದಾರೆ, ಎಲ್ಲ ಅಟೆಂಡ್ ಮಾಡಿದ್ದಾರೆ. ನಮ್ಮ ಸರ್ಕಾರ ಏನು ಮಾಡಬೇಕೋ ಮಾಡ್ತದೆ. ಅವರೇನಾದ್ರು ಇದನ್ನ ಮಿಲಿಟರಿನ ಡೆಪ್ಲಾಯ್ ಮಾಡಿಸಿ ಮಿಲಿಟರಿ ಅವ್ರ ಕೈಲಿ ಕೆಲಸ ಮಾಡಿಸಿದ್ರೆ ಹೇಳ್ಬೋದಾಯ್ತು, ಕೇಂದ್ರ ಸರ್ಕಾರ ಬಹಳ ನಮಗೆ ಮುತುವರ್ಜಿ ವಹಿಸಿದೆ ಅಂತೇಳಿ. ಸೊ ನಮ್ಗೇನು ಅದರಿಂದ ಏನು ಕಾಣೆ. ವಿಸಿಟ್ ಮಾಡ್ತಾರೆ, ಏನಾದ್ರು ಮಾಡ್ಕೊಳ್ಳಿ, ನಮ್ಗೆ ಯಾಕೆ ಅದಕ್ಕೆ ತಲೆ ಹಾಕಿ ಕೆಡ್ಸ್ಕೋಬೇಕು ನಾವು? ಯಾರು ಹೋಗ್ಲಿ, ಯಾರು ಬೇಡ ಅಂತವ್ರ, ನಾನು ಯಾಕ್ರಿ ಸ್ಟಾಪ್ ಮಾಡಕ್ ಹೋಗ್ಲಿ? ಅವ್ರ ಪಾರ್ಟಿ ಸಂಘಟನೆಗೆ ಪಾಪ ಅವರು ಬೇಡ ಅನ್ನಕ್ಕಾಗ್ತದ? ಕೇಂದ್ರದಿಂದ ಪರಿಹಾರ ಕೊಡ್ಸಕ್ಕೆ ಅನುಗ್ರಹ ಮಾಡ್ತೀರಾ ಸರ್? ಬರೀ ವಿಸಿಟ್ ಆಗೋದಲ್ಲ. ನಾನು ಮಾತಾಡಕ್ ಈಗ ರಾಜಕಾರಣ ಬೇಡ, ಜನರ ಉಳಿಸೋದು ನೋಡೋಣ.